ಆ ಹೋಮ್ ಮಿನಿಸ್ಟರ್ ಬಂದ? ಪಕ್ಕದ ಕಾರಲ್ಲ ಇದ್ದಾನೆ. ಫೈನಲ್ ಆಗಿ ಏನ್ ಹೇಳ್ದ? ಎಷ್ಟು ಕೇಳ್ಕೊಂಡ್ರು ಒಪ್ತಾ ಇಲ್ಲ. ಒಂದು ವೇಳೆ ಅವನು ಒಪ್ಕೊಳ್ಳದೆ ಹೋದ್ರೆ ನಾವೆಲ್ಲ ಒಟ್ಟಿಗೆ ಕಂಬಿ ಎಣಿಸ್ಬೇಕಾಗತ್ತೆ. ಅವನು ರೂಲಿಂಗ್ ಪಾರ್ಟಿಲಿ ಇರೋದ್ರಿಂದ ಪೊಲೀಸ್ನವರು CM ಎಲ್ಲ ಅವನ ಕಡೆನೇ ಇದ್ದಾರೆ. ಅವನು ಒಪ್ಕೊಳ್ಳದೆ ಹೋದ್ರೆ ನನ್ನ ಇಮೇಜು ಹಾಳಾಗತ್ತೆ. ಬರುವ ಚುನಾವಣೆಯಲ್ಲಿ ಠೇವಣಿನ ಉಳಿಯೋದಿಲ್ಲ. ಯು ಆರ್ ರೈಟ್. ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ಕೈ ಕಳಿಸ್ತಾನೆ ಅನ್ಕೊಂಡ್ರೆ ಕೈ ಮಿಲಾಯಿಸ್ತಾ ಇದ್ದಾನೆ. ನಾನ್ ಸಾಕಿದ ನಾಯಿ ಇವತ್ತು ನನ್ನನ್ನೇ ಕಚ್ತಾ ಇದೆ. ಡೋಂಟ್ ವರಿ, ನಾನೇ ಮಾತಾಡಿ ಒಂದು ತೀರ್ಮಾನ ಮಾಡ್ತೀನಿ. ಮಿಸ್ಟರ್ ಕದಂಬ, ಐಸಿಯುನಲ್ಲಿ ಅಡ್ಮಿಟ್ ಮಾಡಿರೋ ಮಂತ್ರಿಗಳನ್ನ ಯಾರೋ ಶೂಟ್ ಮಾಡಿ ಬಿಸಾಕಿದ್ದಾರೆ. ಆಸ್ಪತ್ರೆಗೆ ಬೇಗ ಅಡ್ಮಿಟ್ ಮಾಡಿದ್ರಿಂದ ಅದೃಷ್ಟವಶಾತ್ ಅವರ ಅಪಾಯದಿಂದ ಪಾರಾಗಿದ್ದಾರೆ. ಇದರಲ್ಲಿ ಆ ಶರತ್ಚಂದ್ರನ್ ಕೈವಾಡ ಇದೆ ಅಂತ ನನಗೆ ಅನುಮಾನ ಇದೆ. ಆ ಮಿನಿಸ್ಟರ್ ಜ್ಞಾನ ಬಂದ ತಕ್ಷಣ ಅವನು ವಿಚಾರ ಮಾಡಿ ಬಾಯಿ ಬಿಡಿಸಿದ್ರೆ ಆ ಅಪರಾಧಿಗಳನ್ನ ಬೇಗ ಅರೆಸ್ಟ್ ಮಾಡಬಹುದು. ಈಗ ಅವ್ರ ಮೇಲೆ ಮತ್ತೆ ಹತ್ಯಾ ಪ್ರಯತ್ನ ನಡೆದ್ರೂ ನಡೀಬಹುದು. ಅದಕ್ಕೆ ಆ ಜವಾಬ್ದಾರಿನ ನಾನು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಬಿ ಕೇರ್ಫುಲ್. ಓಕೆ ಸರ್. ಓ ಮೈ ಗಾಡ್, ಕದಂಬನ್ನ ಕಾವಲ್ಗೆ ಹಾಕಿದಾರ. ಅವನೇನಾದ್ರೂ ಬಾಯಿ ಬಿಟ್ರೆ ನಾವೆಲ್ಲ ಕಂಬಿ ಎಣಿಸ್ಬೇಕಾಗತ್ತೆ. ಅವನ್ ಬಾಯಿ ಬಿಡಕ್ ಮುಂಚೆ ಅವನ್ ಕತೆ ಮುಗಿಸ್ಬೇಕು. ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಅಲ್ಲಿ ಸೆಕ್ಯೂರಿಟಿ ನೋಡ್ತಾ ಇರೋದು ACP ಕದಂಬ. ಅವನೊಬ್ಬ ಇದ್ರೆ ಒಂದು ಪಡೆ ಇದ್ದ ಹಾಗೆ. ಹೇಗಾದ್ರೂ ಮಾಡಿ ಆ ಸಿಂಹದೃಷ್ಟಿನ ಬೇರೆ ಕಡೆ ಬದಲಾಯಿಸುವಾಗ ಮಾಡ್ಬೇಕು. ಹಾ ಸರ್, ಈ ಕೆಲಸನ ನಾನ್ ಮಾಡ್ತೀನಿ. ಅದು ಡಿಸ್ಕವರಿ ಚಾನಲ್ ಸಿಂಹ ಅಲ್ಲ. ಆ ಸಿಂಹನ ಎದುರಿಸಕ್ಕೆ 2 ಗುಂಡಿಗೆ ಬೇಕು. ಸರ್, ನಾನು ಆ ಸಿಂಹ ಕುಡ್ದವನೆ. ರಾಜು, ಆದ್ರೂ ಇದು ತುಂಬಾ ಕಷ್ಟದ ಕೆಲಸ. ಸರ್, ನಿಮಗ್ ನನ್ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆಯಿಂದ ಆಗೋ ಕೆಲಸ ಅಲ್ಲ, ಸಾಮರ್ಥ್ಯದಿಂದ ಸಾಧಿಸೋ ಕೆಲಸ. ಸರ್, ಪ್ಲೀಸ್ ಪ್ಲೀಸ್ ನನ್ಗೊಂದು ಚಾನ್ಸ್ ಕೊಡಿ. ನಾನ್ ಮಾಡಿ ತೋರಿಸ್ತೀನಿ. ಓಕೆ, ಗೋ ಅಹೆಡ್. ಏನಣ್ಣ ಅವನ ಕೈಲಿ ಕೆಲಸ ಕೊಟ್ಟಿದ್ಯಾ? ಏನ್ ಸರ್ ಅವ್ನ್ ಕಳಿಸ್ತಾ ಇದ್ದೀರಾ? ಅವನೇನು ಚಿಕ್ಕ ಹುಡುಗ, ಅವನ ಕೈಲಿ ಕೆಲಸ ಸಾಧ್ಯನಾ ಹೇಳಿ? ಕದಂಬನ್ ಕಳ್ಸಕ್ಕೆ ನಿನ್ನಿಂದ ಸಾಧ್ಯನಾ? ನಿನ್ನಿಂದ? ನನ್ನಿಂದನೂ ಸಾಧ್ಯ ಇಲ್ಲ. ವೇಟ್ ಅಂಡ್ ಸಿ. ಅಮ್ಮ, ಅಮ್ಮ, ಅಮ್ಮ. ರಾಜ, ಹೇಗಿದೆಯಪ್ಪ? ಅಮ್ಮ, ನಿನ್ನ ಆರೋಗ್ಯ ಹೇಗಿದೆಯಮ್ಮ? ಕೈ ಕಾಲಾಡ್ದೇನೆ ಎಲ್ರಿಗೂ ಕಷ್ಟ ಕೊಡ್ತಿದ್ದೀನಪ್ಪ. ಅವ್ರಿಗೆ ಭಾರವಾಗಿರ್ದೆ ಆದಷ್ಟು ಬೇಗ ಆ ದೇವ್ರು ಕರ್ಕೊಂಡ್ರೆ ಒಳ್ಳೇದು. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ರಾಜ, ಅಮ್ಮ, ನಿನ್ ಕೈ ಯಾಕಮ್ಮ ನಿನ್ ಕೈ ನಡೀತಾ ಇದೆ? ಏನಾಯ್ತಮ್ಮ? ಏನಿಲ್ಲಪ್ಪ. ಇಲ್ಲಮ್ಮ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಒಂದ್ ನಿಮಿಷ, ಇಲ್ಲ, ಒಂದ್ ನಿಮಿಷ ಇರಮ್ಮ. ಏನಿಲ್ಲಪ್ಪ, ಏನು ಇಲ್ಲ. ಒಂದ್ ನಿಮಿಷ ರಾಜ. ಹಲೋ ಅಪ್ಪ, ನಾನ್ ರಾಜು ಮಾತಾಡ್ತಿರೋದು. ರಾಜು, ನೀನಾ? ಎಲ್ಲಿಂದ? ನಮ್ಮನೆಯಿಂದಾನೆ ಮಾತಾಡ್ತಿದ್ದೀನಪ್ಪ. ಏನ್ ವಿಷಯ? ಅಪ್ಪ, ಅಮ್ಮನ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆಯಪ್ಪ. ಹೌದಾ? ಇಮಿಡಿಯೇಟ್ಲಿ ಡಾಕ್ಟರ್ ಫೋನ್ ಮಾಡಿ ಬಂದು ನೋಡೋಕೆ ಹೇಳು. ಅಪ್ಪ, ಅಮ್ಮ ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾರೆ. ಬೇಗ ಬನ್ನಿಪ್ಪ. ರಾಜ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅಮ್ಮ, ನೀನೇನ್ ಯೋಚನೆ ಮಾಡ್ಬೇಡಮ್ಮ, ಅಪ್ಪ ಬಂದ್ಬಿಡ್ತಾರಮ್ಮ. ಬೇಡಪ್ಪ, ನನ್ ಮಾತು ಕೇಳು. ಅಪ್ಪ, ಅಮ್ಮ ಒದ್ದಾಡ್ತಿರೋದು ಕೇಳಿಸ್ತಿಲ್ವೇನಪ್ಪ? ಐ ಆಮ್ ಸೋ ಸಾರಿ ರಾಜ, ಐ ಕಾಂಟ್ ಕಮ್. ನಾ ಬರೋ ಸ್ಥಿತಿಲಿಲ್ಲ ನೋಡು. ಸ್ವಲ್ಪ ನೀನೇ ಅಲ್ಲಿ ನೋಡ್ಕೋಪ್ಪ. ಬೇಡಿಪ್ಪ, ದಯವಿಟ್ಟು ಈಗ ಮಾತ್ರ ಹಾಗೆಲ್ಲ ಹೇಳ್ಬೇಡಿಪ್ಪ. ಈಗ ನೀವು ಬರ್ಲಿಲ್ಲ ಅಂದ್ರೆ
ಆಮೇಲೆ ಜೀವನ ಪರ್ಯಂತ ಅಮ್ಮನ್ ನೋಡಕ್ಕಾಗಲ್ಲಪ್ಪ. ಬರ್ತೀನಿ, ನಾನು ಈಗಲೇ ಬರ್ತೀನಿ. ಅಪ್ಪ ಬರ್ತಾ ಇದಾರೆ. ಯಾಕೋ ಯಾಕೋ ಹೀಗೆಲ್ಲ ಮಾಡ್ತಿದೀಯಾ? ಅವ್ರು ಬರೋದ್ ಬೇಡ ಅಂತ ಹೇಳು ಹೇಳು ಹೇಳಪ್ಪ. ಫೋನ್ ಕೊಡು. ಕೊಡೋ, ಫೋನ್ ಕೊಡೋ, ಕೊಡಪ್ಪ. ಅವ್ರು ಡ್ಯೂಟಿಲಿದ್ದಾಗ ಯಾವತ್ತೂ ನಾನು ಅವ್ರನ್ನ ಕರ್ದಿಲ್ಲ. ಥ್ಯಾಂಕ್ಸ್ ಮಾ. ಅಪ್ಪ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ಇವತ್ತು ನನಗೆ ಉಪಯೋಗಕ್ಕೆ ಬಂತು. ಕೊಡೋ ರಾಜು, ರಾಜು. ಆ ಮಿನಿಸ್ಟರ್ನ ಸೆಕ್ಯೂರಿಟಿನಪ್ಪ ಹೇಳಿ ಪಕ್ಕದ ರೂಮ್ ಶಿಫ್ಟ್ ಮಾಡಿ. ನೀನಾ? ಹಲೋ, ಏನ್ರಿ? ನಾನು ಹೇಳಿ ಅಮ್ಮಿನಿ. ನೀವು ಡ್ಯೂಟಿ ಬಿಟ್ಟು ಬರ್ಬೇಡಿ, ಬರ್ಬೇಡಿ. ರಾಜು ಸುಳ್ಳು ಹೇಳಿದಾನೆ. ನೀವ್ ಬರ್ಬೇಡಿ. ನಾನು ಮನೆಗೆ ಬಂದಾಯ್ತು ಯಾಮಿನಿ. ಯಾಮಿನಿ, 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 ಏನಾಯ್ತು ಯಾಮಿನಿ? ಯಾಮಿನಿ, 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 ಯಾಮಿನಿ. ನೋಡಿದ್ರ, ನೋವಾದ ತಕ್ಷಣ ಹೇಗ್ ಅಮ್ಮ ಅಂತ ಕರೆದ್ರಿ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ನೋವಾದಾಗ ಅಮ್ಮ ಅಂತ ಕರೆಯೋದು, ಸಂತೋಷ ಆದಾಗ ಅಪ್ಪ ಅಂತ ಕರೆಯೋದು ಮನುಷ್ಯನ್ ಗುಣ ಅಂತ. ಸಾಕ್ ನಿನ್ ವೇದಾಂತ. ಅಮ್ಮ ಅಂದಿದ್ದು ನೋವಾಗಿದ್ದಕ್ಕಲ್ಲ, ಎಡವಿದ್ದಕ್ಕೆ. ಅದ್ ಸರಿ, ಎಡಬೋದನ್ನೇ ಜೀವನ ಮಾಡ್ಕೊಂಡಿರೋರ್ಗೆ ಏನ್ ತಾನೇ ಹೇಳೋಕ್ ಸಾಧ್ಯ? ಮಾವ, ಓ, ACP ಕದಂಬ. ಏನ್ ಇಷ್ಟು ದೂರ? ಅದು ಕಳ್ಳನ್ ಮನೆಗೆ?
ನಾನು ಪೊಲೀಸ್ ಆಗಿ ಬಂದಿಲ್ಲಪ್ಪ. ಒಬ್ಬ ತಂದೆಯಾಗಿ ಮಗನ ಮನೆಗೆ ಬಂದಿದ್ದೀನಿ. ಯಾಕೆ? ನಿಮ್ ತಾಯಿ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ಲಪ್ಪ. ಈಗ ನೀನ್ ಬಂದು ನಿಮ್ ತಾಯಿ ಸಂಸ್ಕಾರ ಮಾಡಿದ್ರೆ ನಿನ್ ಎಲ್ಲ ಜವಾಬ್ದಾರನು ಮುಗಿದೋಗುತ್ತೆ. ಯಾಕೆ? ಅದನ್ನು ನೀವೇ ಮಾಡ್ಬೋದಲ್ಲ. ಹಾಗೆ ಮಾಡ್ಬಾರ್ದಪ್ಪ, ಅದು ತಪ್ಪಾಗುತ್ತೆ. ಇದ್ರಲ್ಲಿ ತಪ್ಪೇನಿದೆ? ಅಮ್ಮನ್ ಸಾವ ಕಾರಣ ನೀವೇ ತಾನೆ. ಕರ್ತವ್ಯದ ಅಮಲ್ನಲ್ಲಿ ಎಲ್ರ ಹತ್ರ ಹೊಗಳ್ಸ್ಕೋಬೇಕು ಅನ್ನೋ ಆಸೆಯಿಂದ ಮಗನ್ ಬಾಳ್ನು ಹಾಳು ಮಾಡಿದ್ರಿ, ಕಡೆಗೆ ಅಮ್ಮನ್ನೂ ಬಲಿ ತಗೊಂಡ್ರಿ. ಯಾಕಪ್ಪ ದ್ವೇಷ ಅನ್ನೋ ಆ ಗಡಿಗೆ ಆ ಕಡೆನೇ ನಿಂತ್ಕೊಂಡು ಮಾತಾಡ್ತಾ ಇದೀಯಾ? ಆ ಗಡಿನ ಹಾಕ್ತವ್ರೆ ನೀವ್ ತಾನೆ. ರಾಜ, ಇವತ್ತೊಂದ್ ದಿವಸ ಆ ಗಡಿ ದಾಟ್ ಬಂದು ಒಬ್ಬ ಮಗ ತಾಯಿಗೆ ಮಾಡ್ಬೇಕಾದ ಕರ್ತವ್ಯನ ಮಾಡಿ ನಿನ್ನ ಋಣ ತೀರಿಸ್ಕೊ. ಋಣನ? ಅನಾಥ ಅಂತ ಹೇಳಿ ಮನಸ್ಸಿಲ್ದೇ ಇದ್ರು ಮನೆಗೆ ಬಂದ್ ಮಗನಾಗಿದ್ನಲ್ಲ, ಅವತ್ತಿಗೆ ಋಣದ ಲೆಕ್ಕ ಎಲ್ಲ ಮುಗ್ದೋಯ್ತು. ಏ ರಾಜ, ಹಾಗಲ್ಲ ಅನ್ಬೇಡ. ಆಕೆ ನಿನ್ನ ತಾಯಿ. ಯಾವ ಸೀಮೆ ತಾಯಿ ಅವಳು? ಅವಳು ನನಗೆ ತಾಯಿ ಆಗಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಹೆಂಡತಿ ಆಗಿದ್ಲು. ನನ್ನ 6ನೇ ವಯಸ್ಸಿನಲ್ಲೇ ನಿಮ್ ಮೇಲಿನ ಗೌರವಕ್ಕೋಸ್ಕರ 14 ವರ್ಷ ನನ್ನ ಜೈಲಿನಲ್ಲೇ ಕೈದಿಯಾಗಿಟ್ಟು, ಜೈಲಿಂದ ಬಿಡುಗಡೆ ಆದ್ಮೇಲೆ ತನ್ನ ಗಂಡನ ಮನೆ ಮರ್ಯಾದೆಗೋಸ್ಕರ ಮಮತೆ ಅನ್ನೋ ನೆಪದಲ್ಲಿ ನನ್ನನ್ನ 1 ವರ್ಷ ಮಗನ್ ತರ ಮನೇಲೆ ಕೈದಿಯಾಗಿಟ್ಟಿದ್ಲೆ ಹೊರತು ಯಾವತ್ತೂ ಪ್ರೀತಿ ತೋರಿಸ್ಲಿಲ್ಲ. ರಾಜ, ನನ್ನ ಮೇಲಿರೋ ಕೋಪನ ನಿಮ್ ತಾಯಿ ಮೇಲೆ ತೋರಿಸ್ಬೇಡ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಕೊನೆ ಸಲ ನಿಮ್ ತಾಯಿ ಮುಖ ನೋಡೋ ಅವಕಾಶನ ಕಳ್ಕೊಬೇಡ. ಬಾ, ಬಂದು ಸಂಸ್ಕಾರ ಮಾಡು. ಇದನ್ನ ಕರ್ತವ್ಯ ಅಂತಲ್ಲ, ನನಗೆ ಕೊಡ್ತಾರೋ ಭಿಕ್ಷೆ ಅಂತ ತಿಳ್ಕೊ ರಾಜ. ಪ್ಲೀಸ್ ಪ್ಲೀಸ್ ರಾಜ. ಸರಿ, ಆ ಹೆಂಗ್ಸ ನನ್ನ ಹೆತ್ತ ಪಾಪಕ್ಕೆ ನಾನು ಅಲ್ಲಿ ಬಂದ್ ಮಾಡ್ಬೇಕಾದ ಕರ್ತವ್ಯನ ಇಲ್ಲೇ ಮಾಡ್ತೀನಿ. ಆ ಹೆಣಕ್ಕೆ ಬೆಂಕಿ ಹಚ್ಚಕ್ಕೆ ಕೊಳ್ಳಿ ಬೇಕಲ್ಲ, ತಗೊಳ್ಳಿ. ಕೊಳ್ಳಿ ಹಚ್ಚಕ್ಕೆ ಬೆಂಕಿನೂ ಬೇಕಲ್ಲ, ತಗೊಳ್ಳಿ. ಮಕ್ಕಳು ಹೆತ್ತೋರ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಆದ್ರೆ ಮಗನ್ಗೋಸ್ಕರ ಪ್ರಾಣ ಬಿಟ್ಟು ಹೆತ್ತವ್ರನ್ನ ಹೀಯಾಳ್ಸೋದು ಶ್ರೇಯಸ್ ಅಲ್ಲ ರೀ. ನನಗೆ ಬುದ್ಧಿ ಹೇಳಕ್ ಬರ್ಬೇಡ, ಹೋಗಿಲ್ಲಿನ. ಹೋಗ್ತೀನಿ, ಮನೆ ಬಿಟ್ಟೆ ಹೋಗ್ತೀನಿ. ಏನ್ ಹೇಳ್ತಿದ್ಯಾ? ಮನುಷ್ಯತ್ವನೇ ಇಲ್ದೆ ಮೃಗದ ತರ ಬಾಳ್ತಾ ಇರೋ ನಿಮ್ಮಂತವ್ರಿಗೆ ಹೆಂಡತಿ ಅನ್ನಿಸ್ಕೊಳ್ಳೋದಕ್ಕಿಂತ ಅಂತ ಮಹಾನುಭಾವನ್ಗೆ ಮಗಳಾಗಿ ಬಾಳೋದ್ರಲ್ಲೇ ಹೆಚ್ಚು ಸಂತೋಷ ಇದೆ. ಉಮಾ, ನಿಂತ್ಕೊಳ್ಳೆ. ಉಮಾ, ನನ್ ಮಾತ್ ಕೇಳೆ. ನಿಂತ್ಕೊಳ್ಳೆ.